ಮಾಘಪುರಾಣ ಅಧ್ಯಾಯ 8. ವಿದ್ಯಾಧರ ಮತ್ತು ವಿದ್ಯಾಧರೆ. ಎಲೈ ಪಾರ್ವತಿಯೇ ಕೇಳು. ಹಿಂದೆ ಒಬ್ಬ ವಿದ್ಯಾಧರ ಕನ್ಯೆಯು ಮಾಘ ಮಾಸದಲ್ಲಿ ಸ್ನಾನವ್ರತಗಳನ್ನು ಆಚರಿಸಿ ಶ್ರೀಹರಿಯ ಭಕ್ತನನ್ನು ಗಂಡನಾಗಿ ಪಡೆದು ಕೊನೆಯಲ್ಲಿ ಶ್ರೀಹರಿ ಸಾನ್ನಿಧ್ಯವನ್ನು ಸೇರಿದಳು ಎಂದು ಹೇಳಿದ ಮಾತನ್ನು ಕೇಳಿ ಪಾರ್ವತಿಯು, ದಯಾಮಯ, ಆ ವಿದ್ಯಾಧರ ಕನ್ಯೆಯು ಎಲ್ಲಿ ಮಾಘ ಸ್ನಾನವನ್ನು ಆಚರಿಸಿದಳು? ಹೇಗೆ ಶ್ರೀಹರಿಯ ಭಕ್ತನನ್ನು ಗಂಡನಾಗಿ ಪಡೆದಳು? ಅದನ್ನು ಕೃಪೆ ಮಾಡಿ ವಿವರಿಸಿ ಹೇಳಿ ಎಂದು ಕೇಳಿದನು. ಆಗ ಈಶ್ವರನು ಈ ರೀತಿಯಾಗಿ ಹೇಳತೊಡಗಿದನು. ಪೂರ್ವದಲ್ಲಿ ದೇವಾಂಶವುಳ್ಳ ವಿದ್ಯಾಧರನೆಂಬುವ ಒಬ್ಬನು ಸಂತಾನಾಪೇಕ್ಷೆಯಿಂದ ಗಂಗಾ ನದಿಯ ತೀರದಲ್ಲಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು. ಆತನ ಇಂದ್ರಿಯಗಳನ್ನು ನಿಗ್ರಹಿಸಿ ಶೀತ, ಉಷ್ಣ ಮೊದಲಾದವುಗಳನ್ನು ಸಹಿಸುತ್ತಾ ಬ್ರಹ್ಮದೇವರನ್ನು ಕುರಿತು 1000 ವರ್ಷಗಳವರೆಗೆ ತಪಸ್ಸನ್ನು ಆಚರಿಸಿದನು. ಅನಂತರ ಬ್ರಹ್ಮನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ, ವತ್ಸ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಬೇಕಾದ ವರಗಳನ್ನು ಬೇಡಿಕೋ ಎಂದನು. ವಿದ್ಯಾಧರನು, ದೇವ, ನಾನು ಪುತ್ರಾರ್ಥಿಯಾಗಿ ತಪಸ್ಸು ಮಾಡುತ್ತಿದ್ದೇನೆ, ನನಗೆ ಒಬ್ಬ ಪುತ್ರನನ್ನು ಕರುಣಿಸು ಎಂದು ಬೇಡಿದನು. ಬ್ರಹ್ಮನು, ಎಲವು, ನಿನಗೆ ಸಂತಾನ ಪ್ರಾಪ್ತಿ ಇಲ್ಲ, ಆದರೂ ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಒಂದು ವರವನ್ನು ಕೊಡುತ್ತಿದ್ದೇನೆ, ನಿನಗೆ ಒಂದು ಹೆಣ್ಣು ಮಗುವಾಗುವುದು ಎಂದು ಹೇಳಿದನು. ವಿದ್ಯಾಧರನು ಮಹಾಪ್ರಸಾದವೆಂದು ನಮಸ್ಕರಿಸಿದನು. ಬ್ರಹ್ಮನು ಅಂತರ್ಧಾನನಾದನು. ಅನಂತರ ವಿದ್ಯಾಧರನಿಗೆ ಒಬ್ಬ ಪುತ್ರಿಯು ಹುಟ್ಟಿದಳು. ಆ ವಿದ್ಯಾಧರ ಕನ್ಯೆಯು ಕ್ರಮಕ್ರಮವಾಗಿ ವೃದ್ಧಿಯನ್ನು ಹೊಂದಿದಳು. ಸುಂದರವಾದ ರೂಪು, ಚಂದ್ರನಂತಿರುವ ಮುಖ, ಕೋಮಲವಾದ ಅವಯವಗಳು, ಮಂದಹಾಸ, ಸಂಪಿಗೆಯಂತಿರುವ ಶರೀರ ಕಾಂತಿ ಉಳ್ಳವಳಾಗಿದ್ದಳು. ಮಗಳನ್ನು ಮುದ್ದಿಸುತ್ತಾ ಅವಳಿಗೆ ಯೋಗ್ಯನಾದ ವರನನ್ನು ಕುರಿತು ಯೋಚಿಸುತ್ತಿದ್ದನು. ಅಳಿಯನನ್ನು ತನ್ನ ಮನೆಯಲ್ಲಿಯೇ ಇಟ್ಟುಕೊಳ್ಳಬೇಕೆಂದು ಬಯಸುತ್ತಿದ್ದನು. ಅದೇ ಸಮಯದಲ್ಲಿ ರಾಕ್ಷಸನೊಬ್ಬನು ತನ್ನ ಕುಲದೇವತೆಯಾದ ಮಾಯಾದೇವಿಯನ್ನು ಪೂಜಿಸಿ ಆಕೆಯ ವರಗಳ ಪ್ರಭಾವದಿಂದ ಸಕಲ ಶಾಸ್ತ್ರಗಳನ್ನು ವೇದಾಂಗಗಳನ್ನು ಅರಿತವನಾಗಿದ್ದನು. ಅಲ್ಲದೆ ವಿದ್ಯಾ ವಿಶಾರದನಾಗಿ ಮಾಯಾಯುದ್ಧವನ್ನು ಕೂಡ ಮಾಡಬಲ್ಲವನಾಗಿದ್ದನು. ಹೀಗೆ ಇರಲು ಆ ದ್ರೋಣ ಪರ್ವತವು ಸಕಲ ವಿಧವಾದ ಪಕ್ಷಿಗಳು, ಪ್ರಾಣಿಗಳು ಆಶ್ರಯ ಸ್ಥಾನವಾಗಿತ್ತು. ವಿದ್ಯಾಧರ, ಗುಹ್ಯಕ, ಕಿನ್ನರ, ಅಪ್ಸರೆಯರೇ ಮೊದಲಾದ ದೇವತಾಗಣಗಳು ಆ ಪರ್ವತದಲ್ಲಿ ವಿಹರಿಸುತ್ತಿದ್ದರು. ಆ ಪರ್ವತದ ಸಮತಲ ಪ್ರದೇಶದಲ್ಲಿ ಬಿಲ್ವ ವೃಕ್ಷದ ಬುಡದಲ್ಲಿ ಆ ರಾಕ್ಷಸನು ನನ್ನನ್ನು ಕುರಿತು ತಪಸ್ಸು ಮಾಡುತ್ತಿದ್ದನು. ಕಾಲಿನ ಹೆಬ್ಬೆರಳನ್ನು ಭೂಮಿಯ ಮೇಲೆ ಊರಿ ನಿಂತು ನಿಶ್ಚಲವಾದ ಚಿತ್ತದಿಂದ ಊರ್ಧ್ವಮುಖನಾಗಿ ಕೈಗಳನ್ನು ಜೋಡಿಸಿ ನನ್ನನ್ನು ಕುರಿತು 1 ವರ್ಷ ಕಾಲ ತೀವ್ರವಾದ ತಪಸ್ಸನ್ನು ಮಾಡಿದನು ಪಾರ್ವತಿ ಎಂದು ಶಿವನು ಹೇಳಿದನು. ನಾನು ಅವನ ತಪಸ್ಸಿಗೆ ಮೆಚ್ಚಿ ಬೇಕಾದ ವರಗಳನ್ನು ಕೇಳು ಎಂದಾಗ ಆ ರಾಕ್ಷಸನು ನನ್ನ ತ್ರಿಶೂಲವನ್ನೇ ಬೇಡಿದನು. ನಾನು ಅದನ್ನು ಅವನಿಗೆ ಕೊಟ್ಟು, ಈ ತ್ರಿಶೂಲವು ಶತ್ರುಗಳ ವಶವಾದಾಗ ನಿನ್ನ ಮರಣವು ಸಿದ್ಧ ಎಂದು ಹೇಳಲು ಅವನು ಹೀಗೆಂದನು. ಪರಮೇಶ್ವರ, ನಿನ್ನ ಕೈಯಲ್ಲಿನ ಈ ತ್ರಿಶೂಲವು ನನಗೆ ಕೈಗೆ ಬಂದ ಮೇಲೆ ನನಗೆ ಶತ್ರುಗಳಾದರೂ ಯಾರಿರುತ್ತಾರೆ? ಆದರೂ ನನ್ನ ಕೈಯಲ್ಲಿನ ಈ ತ್ರಿಶೂಲವು ಶತ್ರುಗಳ ಕೈಯನ್ನು ಹೇಗೆ ಸೇರುವುದು ಎಂದು ಅಹಂಕಾರದಿಂದ ನಗುತ್ತಿದ್ದನು. ತನ್ನ ಸಮಾನರು ಯಾರೂ ಇಲ್ಲವೆಂದು ಗರ್ವಿಸುತ್ತಾ ಆಳವಾದ ಸಮುದ್ರ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ನಿರ್ಮಿಸಿಕೊಂಡು ವಾಸ ಮಾಡತೊಡಗಿದನು. ತನ್ನ ಮಾಯಾಬಲದಿಂದ ಆ ಪಟ್ಟಣದ ಸುತ್ತಲೂ ಕೋಟೆ ಗೋಡೆಯನ್ನು, ನಗರದ ಒಳಭಾಗದಲ್ಲಿ ಉನ್ನತ ಪ್ರಸಾದಿಗಳನ್ನು, ಸುವರ್ಣಮಯ ತೋರಣಗಳನ್ನು ನಿರ್ಮಿಸಿದನು. 3 ಲೋಕಗಳಲ್ಲಿಯೂ ಆ ಪಟ್ಟಣಕ್ಕೆ ಸಮನಾದುದು ಯಾವುದೂ ಇಲ್ಲವೆಂದು ಅಹಂಕಾರ ಪಡುತ್ತಿದ್ದನು. ಅವನಿಗೆ ಮದುವೆಯಾಗುವ ಇಚ್ಛೆಯಾಯಿತು. ಹೀಗಿರಲು ಒಂದು ದಿನ ವಿದ್ಯಾಧರ ಕನ್ಯೆಯು ನೀರಿನ ಪಾತ್ರೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಬಳಕುತ್ತಾ ಬರುವುದನ್ನು ಕಂಡನು. ಅವಳ ರೂಪಕ್ಕೆ ಬೆರಗಾಗಿ ತಾನೂ ಕೂಡ ಮನ್ಮಥಾಕಾರನಾಗಿ ಅವಳ ಮುಂದೆ ನಿಂತನು. ನನ್ನನ್ನು ವರಿಸಬೇಕೆಂದು ಆಕೆಯನ್ನು ಬೇಡಿಕೊಂಡನು. ಆ ನವಮೋಹನಾಂಗನನ್ನು ನೋಡಿ ಆಕೆಯು, ನಾನು ಕನ್ಯೆ, ಸ್ವತಂತ್ರಳಲ್ಲ, ನನ್ನ ತಂದೆಯನ್ನು ಕೇಳು ಎಂದಳು. ಆ ರಾಕ್ಷಸನು ಆ ವಿದ್ಯಾಧರನ ಬಳಿಗೆ ಹೋಗಿ ತನ್ನ ಅಭಿಲಾಷೆಯನ್ನು ಹೇಳಿಕೊಂಡನು. ವಿದ್ಯಾಧರನ ಹತ್ತಿರ ಹೋಗಿ ಆ ರಾಕ್ಷಸನು ಮಗಳನ್ನು ಮದುವೆ ಮಾಡಿಕೊಡುವಂತೆ ಕೇಳಿದನು. ಆದರೆ ಅದಕ್ಕೆ ನಿರಾಕರಿಸಿದುದರಿಂದ ಅವಳನ್ನು ಬಲಾತ್ಕಾರವಾಗಿ ಕೊಂಡೊಯ್ದನು. ಆ ರಾಕ್ಷಸನು ಅವಳನ್ನು ಮದುವೆಯಾಗಲು ಒಳ್ಳೆಯ ಲಗ್ನಕ್ಕಾಗಿ ಬ್ರಹ್ಮದೇವನನ್ನೇ ಕೇಳಿದನು. ಆಗ ಬ್ರಹ್ಮನು ಹೀಗೆಂದನು,
ನಿನಗೆ ಆಕೆಯನ್ನು ಮದುವೆಯಾಗಲು ಇನ್ನೂ 8 ತಿಂಗಳು ಕಳೆಯಬೇಕು, ನಂತರ ಶುಭವಾಗುವುದು ಎಂದು ಹೇಳಿದನು. ಅವನು ಆ ಮಾತಿಗೆ ಒಪ್ಪಿ ಆ ಕನ್ಯೆಗೆ ಹೀಗೆಂದನು: ಮಂಗಳಾಂಗಿ, 8 ತಿಂಗಳ ನಂತರ ನಿನ್ನನ್ನು ಮದುವೆಯಾಗುವೆನು. ಅಲ್ಲಿಯವರೆಗೆ ನೀನು ಯಾವ ಚಿಂತೆಯೂ ಇಲ್ಲದೆ ಸುಖವಾಗಿರು. ನಿನಗೆ ಬೇಕಾಗಿರುವುದನ್ನು ನಾನು ತಂದುಕೊಡುತ್ತೇನೆ ಎಂದು ಹೇಳಿದನು. ಆ ರಾಕ್ಷಸನ ಮಾತಿಗೆ ಆ ವಿದ್ಯಾಧರ ಕನ್ಯೆಯು ಸ್ವಲ್ಪವೂ ಚಲಿಸಲಿಲ್ಲ. ಚಂದ್ರೋದಯದಿಂದ ಸಂಕುಚಿತವಾಗುವ ಕಮಲದಂತೆ ದೀನತ್ವವನ್ನು ತಾಳಿ ಮೌನದಿಂದಿದ್ದಳು. ಆ ರಾಕ್ಷಸನು ಬಹುವಿಧವಾಗಿ ಪ್ರಾರ್ಥಿಸಿದ ಮೇಲೂ ಹೀಗೆಂದಳು: ಎಲೈ, ನನಗೆ ಯಾವ ವಸ್ತುವಿನ ಮೇಲೂ ಅಭಿಲಾಷೆ ಇಲ್ಲ. ಸೋಮವಾರ ಸಾಯಂಕಾಲ ಶಿವಲಿಂಗ ಪೂಜೆಯನ್ನು ಮಾಡುವ ವ್ರತವನ್ನು ನಾನು ಆಚರಿಸುತ್ತಿದ್ದೇನೆ. ಆದುದರಿಂದ ನನಗೆ ಶಿವಾಲಯವನ್ನು ತೋರಿಸಿ ಎಂದಳು. ಆತನು ಪಾತಾಳ ಲೋಕದಲ್ಲಿದ್ದ ಹಾಟಕೇಶ್ವರ ಸ್ವಾಮಿಯ ದೇವಾಲಯವನ್ನು ತೋರಿಸಿದನು. ನಂತರ ಆ ಕನ್ಯೆಯು ಪ್ರತಿ ಸೋಮವಾರ ಸಾಯಂಕಾಲವೂ ತಪ್ಪದೆ ಶಿವಾಲಯಕ್ಕೆ ಹೋಗಿ ಶಿವನ ಪೂಜೆಯನ್ನು ಮಾಡುತ್ತಿದ್ದಳು. ಪಾತಾಳ ಲೋಕದಲ್ಲಿ ಎಲ್ಲರೂ ಪ್ರತಿದಿನ ಸಾಯಂಕಾಲ ಹಾಟಕೇಶ್ವರ ದೇವಾಲಯಕ್ಕೆ ಬಂದು ಆ ಸ್ವಾಮಿಯ ದರ್ಶನವನ್ನು ತಪ್ಪದೆ ಮಾಡುತ್ತಿದ್ದರು. ಹೀಗಿರಲು ಒಂದಾನೊಂದು ದಿನ ನಾರದ ಮಹರ್ಷಿಯು ತ್ರಿಲೋಕ ಸಂಚಾರವನ್ನು ಮಾಡುತ್ತಾ ಪಾತಾಳ ಲೋಕಕ್ಕೆ ಬಂದು ಸೇರಿದನು. ಅಲ್ಲಿ ಈಶ್ವರ ದರ್ಶನವನ್ನು ಮಾಡಬೇಕೆಂದು ಹಾಟಕೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋದನು. ಪ್ರತಿ ಸೋಮವಾರವೂ ತಪ್ಪದೇ ವ್ರತವನ್ನು ಆಚರಿಸುತ್ತಿರುವ ವಿದ್ಯಾಧರ ಕನ್ಯೆಯು ಆ ಸಮಯಕ್ಕೆ ಅಲ್ಲಿಗೆ ಬಂದಳು. ನಾರದನು ಆ ಕನ್ಯೆಯನ್ನು ನೋಡಿ ಆಶ್ಚರ್ಯದಿಂದ ಅವಳು ಅಲ್ಲಿಗೆ ಬರಲು ಕಾರಣವೇನೆಂದು ವಿಚಾರಿಸಿದನು. ಆಕೆಯು ನಾರದರ ಪರಿಚಯವನ್ನು ಮಾಡಿಕೊಂಡು ಅನಂತರ ನಿರ್ಭಯವಾಗಿ ಅವರೊಂದಿಗೆ ತನ್ನ ವೃತ್ತಾಂತವನ್ನು ಹೇಳಲು ಉಪಕ್ರಮಿಸಿದಳು. ಮಹಾನುಭಾವ, ಇಲ್ಲಿಗೆ ನನ್ನ ಆಗಮನದ ಕಾರಣವನ್ನು ಹೇಳುವೆನು ಕೇಳು. ದುರ್ಮಾರ್ಗಿಯಾದ ರಾಕ್ಷಸನೊಬ್ಬನು ನನ್ನನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಬಂದು ಸಮುದ್ರ ಮಧ್ಯದ ಈ ಪಟ್ಟಣದಲ್ಲಿ ಇಟ್ಟಿರುವನು. 8 ತಿಂಗಳ ನಂತರ ಅವನು ನನ್ನನ್ನು ಮದುವೆಯಾಗುವನಂತೆ. ನಾನು ಇಲ್ಲಿಂದ ಬಿಡುಗಡೆಯನ್ನು ಪಡೆಯಲಾರದೆ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿದ್ದೇನೆ ಎಂದು ಹೇಳಿದಳು. ಆ ಮಾತುಗಳನ್ನು ಕೇಳಿದ ನಾರದರು, ಎಲೈ ನಾರೀಮಣಿಯೇ, ನೀನು ಭಯಪಡಬೇಡ. ಹರಿಭಕ್ತನಾದ ಗಂಡನನ್ನು ನೀನಿರುವ ಸಮುದ್ರ ಮಧ್ಯದಲ್ಲಿ ಮನೆಗೆ ಕರೆತರುತ್ತೇನೆ. ಇದಕ್ಕೆ ಒಂದು ಉಪಾಯವನ್ನು ಹೇಳುವೆನು ಕೇಳು. ಈ ಸ್ವಾಮಿಯ ದೇವಾಲಯದ ಎದುರಿನಲ್ಲಿ ಒಂದು ಸರೋವರವಿದೆ. ಸೂರ್ಯನು ಉದಯವಾಗುವ ಕಾಲದಲ್ಲಿ ಆ ಸರೋವರದಲ್ಲಿ ಸ್ನಾನವನ್ನು ಮಾಡು. ಇನ್ನು 15 ದಿನಗಳಲ್ಲಿ ಮಾಘಮಾಸವು ಬರುತ್ತದೆ. ಸ್ನಾನಾನಂತರ ಶ್ರೀಹರಿಯನ್ನು ಅಗರು, ಚಂದನ, ಹೂವು, ಪ್ರದಕ್ಷಿಣೆ, ನಮಸ್ಕಾರಗಳಿಂದ ಪೂಜಿಸು. ಮಾಘಮಾಸಾಧಿಪತಿಯಾದ ಮಾಧವನು ನಿನ್ನ ಅಭೀಷ್ಟಗಳನ್ನು ತಪ್ಪದೇ ನೆರವೇರಿಸುವನು. ಸೂರ್ಯೋದಯ ಸಮಯದಲ್ಲಿ ಮಾಘ ಸ್ನಾನವನ್ನು ಮಾಡುವವರು ಸಮಸ್ತ ಪಾಪಗಳಿಂದ ಬಿಡುಗಡೆಯನ್ನು ಪಡೆದು ಶ್ರೀಹರಿಯ ಸನ್ನಿಧಿಯನ್ನು ಸೇರುವರು. ಮಾಘಸ್ನಾನ ಮಾಡುವ ಮನುಜನು ಬೇಡಿದ ಇಷ್ಟಾರ್ಥವು ಲಭಿಸುವುದು. ಧನವನ್ನು ಅಪೇಕ್ಷಿಸಿದವರು ಧನವನ್ನು, ಕನ್ಯೆಯನ್ನು ಬೇಡುವವನು ಕನ್ಯೆಯನ್ನು, ಪತಿಯನ್ನು ಕೋರುವವರು ಪತಿಯನ್ನು, ಪುತ್ರರನ್ನು ಬೇಡುವರು ಪುತ್ರರನ್ನು, ಸ್ವರ್ಗವನ್ನು ಅಪೇಕ್ಷಿಸುವರು ಸ್ವರ್ಗವನ್ನು, ಎಲ್ಲವನ್ನು ಪಡೆಯುತ್ತಾರೆ. ಆದುದರಿಂದ ಮಕರ ರಾಶಿಯಲ್ಲಿ ಸೂರ್ಯನಿರುವಾಗ ಮಾಘಮಾಸದಲ್ಲಿ ಸ್ನಾನವನ್ನು ಮಾಡು. ಅದರಿಂದ ನಿನ್ನ ಕೋರಿಕೆಯು ಸಿದ್ಧಿಸುವುದು. ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ನನ್ನ ಮಾತನ್ನು ನಂಬು ಎಂದು ಹೇಳಿ ನಾರದರು ಹೊರಟರು. ನಾರದರ ಮಾತುಗಳನ್ನು ಕೇಳಿದ ವಿದ್ಯಾಧರ ಕನ್ಯೆಯು ಮಾಘಮಾಸ ಬರುವುದನ್ನೇ ಎದುರು ನೋಡುತ್ತಿದ್ದಳು. 15 ದಿನಗಳಿಗೆ ಸರಿಯಾಗಿ ಮಾಘಮಾಸವು ಬಂದಿತು. ಪ್ರಾತಃ ಕಾಲ ಸಮಯದಲ್ಲಿ ಆ ಯುವತಿಯು ಹಾಟಕೇಶ್ವರ ಸ್ವಾಮಿಯ ಎದುರಿನಲ್ಲಿದ್ದ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಅನೇಕ ರೀತಿಯಲ್ಲಿ ಪೂಜಿಸಿದಳು. ಆ ಮಾಸ ಪೂರ್ತಿಯಾಗಿ ಸ್ನಾನ ಪೂಜಾದಿಗಳನ್ನು ಭಕ್ತಿಯಿಂದ ಆಚರಿಸಿ ನಾರದ ಮುನಿಯನ್ನು ಸ್ಮರಿಸಿಕೊಳ್ಳುತ್ತಿದ್ದಳು. ಇತ್ತ ನಾರದನು ಸಮಸ್ತ ಭೂಮಂಡಲವನ್ನು ಸಂಚರಿಸುತ್ತಾ ಸೌರಾಷ್ಟ್ರ ದೇಶಕ್ಕೆ ಹೋಗಿ ನಿರಂತರವೂ ಭಕ್ತಿಯಿಂದ ಶ್ರೀಹರಿಯನ್ನು ಪೂಜಿಸುತ್ತಿರುವ ಆ ದೇಶಾಧಿಪತಿಯಾದ ಹರಿದ್ರನತ್ತನನ್ನು ನೋಡಿದನು. ಆ ರಾಜನು ಈ ಭೂಮಿಯಿಂದ ಮೊದಲ್ಗೊಂಡು ಆಕಾಶದವರೆಗೆ ಹರಡಿರುವ ಸಮಸ್ತ ಜೀವರಾಶಿಗಳನ್ನು, ಮಗನನ್ನು, ತಂದೆಯನ್ನು, ಸೇವಕನನ್ನು, ಗುರುವನ್ನು, ಪಶುವನ್ನು, ಚಂಡಾಲನನ್ನು, ನಾಯಿಯನ್ನು, ಪಾಪಿಯನ್ನು, ವೃಕ್ಷವನ್ನು, ಗೋವನ್ನು, ಅಣುವನ್ನು, ಎಲ್ಲ ವಸ್ತುಗಳನ್ನು ಶ್ರೀಹರಿಗೆ ಸಮನಾಗಿಯೇ ನೋಡುತ್ತಿದ್ದನು. ಯಾರನ್ನಾದರೂ ಕರೆಯುವಾಗ ಶ್ರೀಹರಿಯ ನಾಮವನ್ನು ಉಚ್ಚರಿಸುತ್ತಾ, ಎಲ್ಲಿಗೆ ಹೋದರೂ ವಿಷ್ಣುವಿನ ಕೀರ್ತಿಯನ್ನು ಹಾಡುತ್ತಾ, ಮಾತನಾಡುವಾಗ ಮಾಧವನನ್ನು ಸ್ಮರಿಸುತ್ತಾ, ಭೋಜನ ಸಮಯದಲ್ಲಿ ದಾಮೋದರನನ್ನು ನೆನೆಯುತ್ತಾ, ನಿದ್ದೆಯಿಂದ ಏಳುವಾಗ ಕೇಶವನನ್ನು ಪ್ರಾರ್ಥಿಸುತ್ತಾ ಈ ರೀತಿಯಲ್ಲಿ ವಿಷ್ಣು ಪೂಜಾ ನಿರತನಾಗಿದ್ದನು. ನಾರದ ಮುನಿಯು ಆ ರಾಜನನ್ನು ಸಂದರ್ಶಿಸುವುದರಿಂದ ಆತನು ಬಹಳ ಸಂತೋಷಪಟ್ಟು ಅನೇಕ ರೀತಿಗಳಿಂದ ನಾರದನನ್ನು ಪೂಜಿಸಿ ಸತ್ಕರಿಸಿದನು. ಆಗ ನಾರದ ಮುನಿಯು
ಆ ಸೌರಾಷ್ಟ್ರ ದೇಶಾಧಿಪತಿಯನ್ನು ನೋಡಿ, ರಾಜೋತ್ತಮ, ಒಬ್ಬ ವಿದ್ಯಾಧರ ಕನ್ಯೆಯು ರಾಕ್ಷಸನೊಬ್ಬನು ಬಲವಂತವಾಗಿ ಎತ್ತಿಕೊಂಡು ಹೋಗಿ ಸಮುದ್ರ ಮಧ್ಯದ ತನ್ನ ಪಟ್ಟಣದಲ್ಲಿ ಇರಿಸಿಕೊಂಡಿದ್ದಾನೆ. ಆ ಕನ್ಯೆಯು ಅತ್ಯಂತ ಸುಂದರಿ, ಅಲ್ಲದೆ ಯೌವನವತಿ. ಆದುದರಿಂದ ನೀನು ನಿನ್ನ ಪರಾಕ್ರಮದಿಂದ ಆ ಬಾಲೆಯನ್ನು ತೆಗೆದುಕೊಂಡು ಬಂದು ನಿನ್ನ ಪತ್ನಿಯನ್ನಾಗಿ ಮಾಡಿಕೊ. ಆ ರಾಕ್ಷಸನ ಬಳಿ ಈಶ್ವರನಿಂದ ಕೊಡಲ್ಪಟ್ಟ ತ್ರಿಶೂಲವನ್ನು ನೀನು ಪಡೆದು ಅದರಿಂದಲೇ ಅವನನ್ನು ಸಂಹರಿಸು ಎಂದು ನಾರದರು ಹೇಳಲು, ಸೌರಾಷ್ಟ್ರ ದೇಶಾಧಿಪತಿಯು ಆಶ್ಚರ್ಯದಿಂದ, ಮಹಾತ್ಮ, ಸಮುದ್ರ ಮಧ್ಯದಲ್ಲಿರುವ ಆ ರಾಕ್ಷಸರನ್ನು ಹೇಗೆ ವಧಿಸುವೆನು? ಆ ವಿದ್ಯಾಧರ ಕನ್ಯೆಯನ್ನು ಹೇಗೆ ತರಬಲ್ಲೆನು ಎಂದು ಕೇಳಲು, ನಾರದನು, ರಾಜೋತ್ತಮ, ನೀನು ಸಮುದ್ರದ ಬಳಿಗೆ ಹೋಗು. ಸಮುದ್ರವು ನಿನಗೆ ದಾರಿಯನ್ನು ಬಿಡುವುದು. ಆ ದಾರಿಯಲ್ಲಿ ಹೋಗಿ ರಾಕ್ಷಸನೊಂದಿಗೆ ಯುದ್ಧ ಮಾಡಿ ನಿನ್ನ ಪರಾಕ್ರಮದಿಂದ ಅವನ ಬಳಿಯಲ್ಲಿರುವ ತ್ರಿಶೂಲದಿಂದಲೇ ಅವನನ್ನು ಸಂಹರಿಸಿ ಆ ಬಾಲಿಕೆಯನ್ನು ಕರೆದುಕೊಂಡು ಬಾ ಎಂದನು. ನಾರದನ ಆದೇಶದಂತೆ ಹರಿದ್ರತನು ಸಮುದ್ರದ ಬಳಿಗೆ ಹೋದನು. ಆ ಸಮುದ್ರವು ರಾಜನನ್ನು ನೋಡಿ 2 ಭಾಗವಾಗಿ ಒಡೆದು ಮಧ್ಯೆ ಮಾರ್ಗವನ್ನು ಮಾಡಿಕೊಟ್ಟಿತು. ರಾಜನು ಆ ರಾಕ್ಷಸನ ಪಟ್ಟವನ್ನು ಸೇರಿದನು. ಆ ಸಮಯದಲ್ಲಿ ರಾಕ್ಷಸನು ಶುಭಲಗ್ನವನ್ನು ಕೇಳಿ ತಿಳಿದುಕೊಳ್ಳಲು ಬ್ರಹ್ಮದೇವನ ಬಳಿಗೆ ಹೋಗುವಾಗ ಅವನು ಶಿವದತ್ತವಾದ ತ್ರಿಶೂಲವನ್ನು ಅರಮನೆಯಲ್ಲಿಯೇ ಬಿಟ್ಟು ಹೋಗಿದ್ದನು. ರಾಜನು ಇಲ್ಲದಿದ್ದಾಗ ಹರಿದ್ರತನು ತ್ರಿಶೂಲವನ್ನು ಸಂಪಾದಿಸಿದನು. ಬ್ರಹ್ಮದೇವನ ಬಳಿಯಿಂದ ಹಿಂತಿರುಗುವಾಗ ಆ ರಾಕ್ಷಸನು ತನ್ನ ಪಟ್ಟಣಕ್ಕೆ ಬಂದು ನೋಡಿದಾಗ ಶಿವನಿಂದ ಪ್ರಸಾದಿತವಾದ ತ್ರಿಶೂಲವನ್ನು ಧರಿಸಿ ತನ್ನ ಮೇಲೆ ಯುದ್ಧಕ್ಕೆ ಸಿದ್ಧನಾಗಿರುವ ಹರಿದ್ರತನನ್ನು ಕಂಡನು. ತನ್ನ ಮನಸ್ಸಿನಲ್ಲಿ ಹೀಗೆಂದು ಯೋಚಿಸಿದನು, ಯಾವನೋ ಒಬ್ಬನು ನನ್ನ ಮನೆಯನ್ನು ಪ್ರವೇಶಿಸಿ ತ್ರಿಶೂಲವನ್ನು ತನ್ನ ಕೈಯಲ್ಲಿ ಧರಿಸಿ ದೇವವಂದ್ಯನಾದ ಶ್ರೀ ಮಹಾವಿಷ್ಣುವನ್ನು ಸ್ತೋತ್ರ ಮಾಡುತ್ತಿರುವನು. ಇಂತಹ ವಿಷ್ಣು ಭಕ್ತನಿಂದಲೇ ನನಗೆ ಮರಣವು ಪಥ್ಯವು. ಇಂತಹ ಸಾವು ಯಾವ ತಪಸ್ಸು ಮಾಡಿದರೂ ಸಿದ್ಧಿಸುವುದಿಲ್ಲ. ಜೀವಿಯಾದವನಿಗೆ ಸಾವು ತಪ್ಪಿದ್ದಲ್ಲ. ಹೀಗೆಂದು ತನ್ನಲ್ಲಿಯೇ ಯೋಚನೆ ಮಾಡುತ್ತಾ ಆ ರಾಕ್ಷಸನು ಯುದ್ಧ ಸನ್ನದ್ಧನಾಗಿ ರಾಜನನ್ನು ಸಂಧಿಸಿದನು. ಇಬ್ಬರಿಗೂ ಘೋರವಾದ ಯುದ್ಧವು ನಡೆಯಿತು. ಹರಿದ್ರತನು ಆ ಶೂಲದಿಂದ ರಾಕ್ಷಸನ ವಕ್ಷಸ್ಥಲವನ್ನು ಭೇದಿಸಿದನು. ಅವನು ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಪರ್ವತದಂತೆ ನೆಲದ ಮೇಲೆ ಬಿದ್ದು ಸತ್ತು ಹೋದನು. ಹರಿದ್ರತನು ಸಂತೋಷದಿಂದ ಆ ವಿದ್ಯಾಧರ ಕನ್ಯೆಯನ್ನು ನೋಡಿದನು. ಆ ಬಾಲೆಯು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿಕೊಂಡು ನಾರದ ಮುನಿಯ ಉಪದೇಶ ವಚನಗಳನ್ನು ಸ್ಮರಿಸಿದಳು. ಅನಂತರ ವಿಷ್ಣು ಭಕ್ತನಾದ ಆ ರಾಜನು ಆ ಕನ್ಯೆಯನ್ನು ಸ್ವೀಕರಿಸಿ ತನ್ನ ಗೃಹವನ್ನು ಸೇರಿದನು. ಆ ದಂಪತಿಗಳು ನಿರಂತರ ಶ್ರೀಹರಿ ಪೂಜಮಗ್ನರಾಗಿ ಅಂತ್ಯದಲ್ಲಿ ಜನ್ಮರಾಹಿತ್ಯವೂ ಸುಖಪ್ರದವೂ ಆದ ವಿಷ್ಣು ಲೋಕವನ್ನು ಸೇರಿದರು. ಆದುದರಿಂದ ಪಾರ್ವತಿ, ಮಾಘ ಮಾಸದ ವ್ರತವನ್ನು ವಿವರವಾಗಿ ತಿಳಿದುಕೊಂಡು ಆಚರಿಸುವವನು ಮಹಾತ್ಮನಾಗಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು. ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನಿಸುವವನು ಪಾತಕನಾದರೂ ವಿಷ್ಣು ಸಾನ್ನಿಧ್ಯವನ್ನು ಪಡೆಯುವನು. ಹಾಗೆ ಮಾಡದಿರುವವರು ಯಮಧರ್ಮರಾಜನ ಅತಿಥಿಗಳಾಗುವರು. ಈ ಚರಿತ್ರೆಯನ್ನು ಮಾಘ ಮಾಸದಲ್ಲಿ ಭಕ್ತಿಯಿಂದ ಸ್ನಾನ ಮಾಡುವವರು ಸ್ನಾನಾನಂತರ ಕೇಳುವುದರಿಂದ ಸಮಸ್ತ ಪಾಪಗಳಿಂದ ದೂರವಾಗಿ ಮೋಕ್ಷವನ್ನು ಪಡೆಯುವರು. 8ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಮಾಘ ಪುರಾಣ ಅಧ್ಯಾಯ 9. ಇಂದ್ರನ ಪಾಪ ವಿಮೋಚನೆ. ಶಂಕರನು ಪಾರ್ವತಿ ದೇವಿಗೆ ಮಾಘ ಮಾಸದ ಮಹಿಮೆಯನ್ನು ಈ ರೀತಿ ಹೇಳುತ್ತಿದ್ದಾನೆ. ಶಾಂಭವಿ, ಪೂರ್ವ ಕಾಲದಲ್ಲಿ ವೇದಾಂಗ ವೇತ್ತನಾದ ಗುತ್ಸಮದ ಮಹರ್ಷಿಯು ಗಂಗಾ ನದಿಯಲ್ಲಿ ಮಾಘ ಮಾಸದಲ್ಲಿ ಶಿಷ್ಯರೊಂದಿಗೆ ಸ್ನಾನ ಮಾಡಿ ಶ್ರೀಹರಿಯ ಪೂಜೆಯನ್ನು ಮಾಡಿ ತನ್ನ ಶಿಷ್ಯರಿಗೆ ಹರಿಕಥಾ ಪಠಣವನ್ನು ಮಾಡುತ್ತಿರುವಾಗ ಜುನ್ನವು ಮಾಘ ಮಾಸ ಸ್ನಾನ ಪ್ರಭಾವವನ್ನು ಕೇಳಬೇಕೆಂದು ಅಪೇಕ್ಷೆ ಪಟ್ಟನು. ಆಗ ಆ ಮುನಿಯು ಈ ರೀತಿಯಾಗಿ ಮಾಘ ಮಹಿಮೆಯನ್ನು ಹೇಳತೊಡಗಿದನು. ಮಾಘ ಮಾಸದಲ್ಲಿ ಉದಯದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಮಾಘ ಸ್ನಾನವನ್ನು ಮಾಡುವ ಮನುಜನು ಇಂದ್ರನಂತೆ ಸಮಸ್ತ ಪಾಪಗಳಿಂದ ಬಿಡುಗಡೆಯಾಗುವನು ಎಂದು ಹೇಳಿದ ಉತ್ತಮದ ಮುನಿಯು ಮಾತುಗಳನ್ನು ಕೇಳಿ ಜುನ್ನವು, ಸ್ವಾಮಿ, ಇಂದ್ರನು ಯಾವ ಪಾಪವನ್ನು ಮಾಡಿದನು? ದಯವಿಟ್ಟು ಹೇಳಬೇಕು ಎಂದು ಕೇಳಿದನು. ಆಗ ಮಹರ್ಷಿಯು ಹೀಗೆಂದು ಹೇಳತೊಡಗಿದನು. ಕೃತಯುಗದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಪುಣ್ಯಾಶ್ರಮದಲ್ಲಿ 3 ವೇದಗಳನ್ನು ಅರಿತ ಮಿತ್ರವಿಂದನೆಂಬ ಒಬ್ಬ ಮಹಾಮುನಿಯು ವಾಸಿಸುತ್ತಿದ್ದನು. ಆತನ ಪತ್ನಿಯು ಸುಂದರ ವದನಳಾಗಿ ದೊಡ್ಡ ನಿತಂಬಗಳನ್ನು ಘನಕುಚಗಳನ್ನು ಅಧಿಕವಾದ ಕಾಮವನ್ನು ಹೊಂದಿದ್ದಳು.
ಪವಿತ್ರವಾದ ತುಂಗಭದ್ರಾ ನದಿಯ ನೀರಿನಲ್ಲಿ ಆ ಮುನಿ ಪತ್ನಿಯು ಪ್ರಾತಃ ಕಾಲದಲ್ಲಿ ಋತುಸ್ನಾನವನ್ನು ಮಾಡಿ ಕೂದಲನ್ನು ಆರಿಸಿಕೊಳ್ಳುತ್ತಾ ಎಳೆ ಬಿಸಿಲಿನಲ್ಲಿ ಕುಳಿತಿದ್ದಳು. ಆ ಸಮಯದಲ್ಲಿ ದೇವೇಂದ್ರನು ರಾಕ್ಷಸರ ಸಂಹಾರಕ್ಕಾಗಿ ದಿಕ್ಪಾಲಕರೊಂದಿಗೆ ಶೂರರಾದ ದೇವತೆಗಳೊಂದಿಗೆ ಹೋಗುತ್ತಾ ಆ ಮುನಿಪತ್ನಿಯನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಆಕೆಯೊಂದಿಗೆ ರಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ದೂರದಿಂದ ಆಕೆಯನ್ನು ನೋಡಿದಾಗಲೇ ಇಂದ್ರನು ಆಕೆಯನ್ನು ಮೋಹಿಸಿದನು. ದಕ್ಷಿಣ ದಿಕ್ಕಿಗೆ ಹೋಗಿ ರಾಕ್ಷಸರೊಂದಿಗೆ ಘೋರವಾದ ಯುದ್ಧವನ್ನು ಮಾಡಿ ಅವರನ್ನು ಜಯಿಸಿ ಹಿಂತಿರುಗಿದನು. ಆದರೆ ತನ್ನ ಮನಸ್ಸಿನಲ್ಲಿ ಆ ಸುಂದರಿಯನ್ನು ಸೇರುವ ಇಚ್ಛೆಯುಳ್ಳವನಾಗಿ ಸಾಯಂಕಾಲದ ಸಮಯಕ್ಕೆ ಸರಿಯಾಗಿ ಜಂಬಾರಿಯು ಆ ಮುನಿಯ ಆಶ್ರಮಕ್ಕೆ ಬಂದು ಪರ್ಣಶಾಲೆಯ ಬಾಗಿಲಿನಲ್ಲಿ ನಿಂತು ಒಳಗಿರುವ ಮುನಿಪತ್ನಿಯನ್ನು ಒಂದು ಕಿಂಡಿಯಿಂದ ನೋಡುತ್ತಿದ್ದನು. ಹೀಗೆಯೇ ರಾತ್ರಿ ಬಹಳ ಹೊತ್ತಿನವರೆಗೆ ಕಳೆಯಿತು. ಮಿತ್ರವಿಂದ ಮುನಿಯು ಎಂದಿನಂತೆ ಬೆಳಗಿನ ಜಾವದ ವೇದ ಪಾಠವನ್ನು ಹೇಳುವುದಕ್ಕೋಸ್ಕರ ಸ್ವಲ್ಪ ಮುಂಚೆಯೇ ಎದ್ದು ನಿದ್ರಿಸುತ್ತಿದ್ದ ಶಿಷ್ಯರನ್ನು ಎಚ್ಚರಿಸಲು ಹೊರಗೆ ಬಂದನು. ಆ ಸಮಯಕ್ಕಾಗಿಯೇ ಕಾದುಕೊಂಡಿದ್ದ ಇಂದ್ರನು ಮೆಲ್ಲಗೆ ಪರ್ಣಶಾಲೆಯನ್ನು ಪ್ರವೇಶಿಸಿ ಮುನಿಪತ್ನಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಒಳ್ಳೆಯ ಮಾತುಗಳನ್ನು ಹೇಳಿ ಅವಳನ್ನು ಬೆರಗು ಮಾಡಿದನು. ನಾನಾ ವಿಧದಿಂದ ಆಕೆಯನ್ನು ಪ್ರಾರ್ಥಿಸಿ ತನ್ನ ಕೋರಿಕೆಯನ್ನು ತೀರಿಸುವಂತೆ ಬೇಡಿಕೊಂಡನು. ಮುನಿಪತ್ನಿಯು ಮನ್ಮಥ ವಿಕಾರಕ್ಕೊಳಗಾದಳು. ಆದುದರಿಂದ ದೇವೇಂದ್ರನು ಆಕೆಯೊಂದಿಗೆ ಸಂಭೋಗಿಸಿ ಹೊರಡಲು ಸಿದ್ಧನಾದನು. ಅಷ್ಟರಲ್ಲಿ ಮಿತ್ರವಿಂದನು ಹಿಂತಿರುಗಿ ಬಂದು ಪರ್ಣಶಾಲೆಯಲ್ಲಿದ್ದ ದೇವರಾಜನನ್ನು ನೋಡಿದನು. ಕೂಡಲೇ ಜಾರನೆಂದು ಅವನನ್ನು ಹಿಡಿದು ಕೊಂಡನು. ಆಗ ಇಂದ್ರನು ತನ್ನ ಪರಿಚಯವನ್ನು ಹೇಳಿದನು. ಮುನಿಯು ಅವನು ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಲು ದೇವೇಂದ್ರನು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿಕೊಂಡನು. ಆಗ ಮಿತ್ರವಿಂದನು ಕೋಪದಿಂದ ಇಂದ್ರನನ್ನು ಹೀಗೆ ಶಪಿಸಿದನು. ಎಲವೋ ಜಾರಕರ್ಮ ಪಾರಾಯಣ, ದುರಾತ್ಮ, ಮೂಢ, ಜಂಬಾರಿ, ನಿನ್ನ ಮುಖವು ಕತ್ತೆಯ ಮುಖವಾಗಿ ತುಟಿಗಳು ಜೋಲಾಡುತ್ತಾ ಸ್ವರ್ಗಕ್ಕೆ ಹೋಗಲು ಶಕ್ತಿ ಇಲ್ಲದೆ ಹೋಗಲಿ ಎಂದು ಹೇಳುತ್ತಲೇ ದೇವರಾಜನು ಕತ್ತೆಯ ಮುಖವನ್ನು ಹೊಂದಿದನು. ತನ್ನ ಹೆಂಡತಿಯನ್ನು ಕಾಡಿನಲ್ಲಿ ಶಿಲೆಯಾಗಿರುವಂತೆ ಶಪಿಸಿದನು. ಅನಂತರ ಆ ಮುನಿಯು ಗಂಗಾ ತೀರಕ್ಕೆ ಹೋಗಿ ಆತ್ಮಯೋಗದಿಂದ ಶರೀರವನ್ನು ಬಿಟ್ಟು ಬ್ರಹ್ಮತತ್ವದಲ್ಲಿ ಲೀನವಾಗಿ ಬಿಟ್ಟನು. ಇಂದ್ರನು ಕತ್ತೆಯ ಮುಖವನ್ನು ಹೊಂದಿ ಕಿವಿಗಳನ್ನು ಮೇಲಕ್ಕೆತ್ತಿ ಕರ್ಕಶ ಸ್ವರದಿಂದ ಕೂಗುತ್ತಾ ಪದ್ಮ ಪರ್ವತದ ಒಂದು ಗುಹೆಯಲ್ಲಿ ಸೇರಿಕೊಂಡನು. ಶರೀರವು ಯಥಾಸ್ಥಿತಿಯಲ್ಲಿದ್ದರೂ ಮುಖವು ಕತ್ತೆಯ ಹಾಗೆ ಇದ್ದುದರಿಂದ ಅಪಮಾನದಿಂದ ಹೊರಗೆ ಹೋಗಲಾರದೆ ಹಸಿವನ್ನು ನೀಗಿಸಿಕೊಳ್ಳಲು ಹುಲ್ಲು ಕಡ್ಡಿಗಳನ್ನು ತಿಂದು ಕಾಲವನ್ನು ಕಳೆಯುತ್ತಿದ್ದನು. ಈ ರೀತಿಯಾಗಿ 12 ವರ್ಷಗಳು ಕಳೆದು ಹೋದವು. ದೇವೇಂದ್ರನು ಸ್ವರ್ಗಲೋಕದಲ್ಲಿ ಇಲ್ಲದಿರುವುದನ್ನು ನೋಡಿದ ರಾಕ್ಷಸರು ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳೊಡನೆ ಯುದ್ಧ ಮಾಡಲು ಆರಂಭಿಸಿದರು. ಪ್ರತಿದಿನವೂ ನಡೆಯುತ್ತಿದ್ದ ಈ ಘೋರವಾದ ಯುದ್ಧದಿಂದ ದೇವತೆಗಳು ಆಯಾಸಗೊಂಡು ತಮ್ಮ ರಾಜನನ್ನು ಹುಡುಕಲು 4 ದಿಕ್ಕುಗಳವರೆಗೆ ಹೊರಟರು. 3 ಲೋಕಗಳಲ್ಲಿಯೂ ಅರಣ್ಯಗಳಲ್ಲಿಯೂ ಪರ್ವತ ಪ್ರದೇಶಗಳಲ್ಲಿಯೂ ಅವರು ಕಾಣಲಿಲ್ಲ. ರಾಕ್ಷಸನೊಂದಿಗೆ ದೇವತೆಗಳು ಯುದ್ಧ ಮಾಡುತ್ತಾ ಸೋತು ಹೋಗಿ ಏಟುಗಳನ್ನು ತಿಂದು ತಮ್ಮ ರಾಜನನ್ನು ಹೇಗಾದರೂ ಮಾಡಿ ಹುಡುಕಬೇಕೆಂದು ಕೆಲವರು ಸಮುದ್ರ ತೀರವನ್ನು ಸೇರಿದರು. ಮಾಘ ಮಾಸ ಬರುತ್ತಿರಲು ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಲು ಆಕಾಶ ಮಾರ್ಗದಿಂದ ಕೆಲವರು ಮುನಿಗಳು ಬಂದರು. ಅವರು ಭಕ್ತಿಯಿಂದ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಮಾಘ ಮಾಸ ಪ್ರಭಾವವನ್ನು ಹೇಳಿಕೊಳ್ಳುತ್ತಿದ್ದರು. ಇದನ್ನೇ ನೋಡುತ್ತಿದ್ದ ದೇವತೆಗಳು ಆ ಮುನಿಗಳ ಬಳಿಗೆ ಹೋಗಿ, ಸ್ವಾಮಿ, ತಾವೆಲ್ಲರೂ ಆಚರಿಸುತ್ತಿರುವ ಪುಣ್ಯವ್ರತವು ಯಾವುದು? ಇದರ ಫಲವೇನು? ದಯವಿಟ್ಟು ನಮಗೆ ಹೇಳಬೇಕೆಂದು ಬೇಡಿಕೊಂಡರು. ಅವರ ಮನವಿಯನ್ನು ಲಾಲಿಸಿ ಆಕಾಶಗಾಮಿಗಳಾದ ಮುನಿಗಳು ಪುಣ್ಯಪ್ರದವಾದ ಮಾಘ ಸ್ನಾನದ ಫಲವನ್ನು ಈ ರೀತಿಯಾಗಿ ಹೇಳತೊಡಗಿದರು. ದೇವಲೋಕವಾಸಿಗಳಿರ, ನಾವು ಮಾಡುತ್ತಿರುವ ಮಾಘ ವ್ರತವು ಇದರಿಂದ ಸಮಸ್ತ ಪಾಪಗಳು ನಾಶವಾಗುವವು. ಲೋಕೋಪಕಾರಕ್ಕಾಗಿ ಇದನ್ನು ನಿಮಗೆ ಹೇಳುತ್ತಿದ್ದೇವೆ. ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯದ ಸಮಯದಲ್ಲಿ ಸ್ನಾನವನ್ನು ಮಾಡುವವನು ಮುಕ್ತಿಯನ್ನು ಪಡೆಯುವನು, ಶ್ರೀಹರಿಯ ಸಾನ್ನಿಧ್ಯದಲ್ಲಿ ಇರುವರು. ಈ ಮಾಘವ್ರತವನ್ನು ಮೀರಿದುದು ಮತ್ತೊಂದಿಲ್ಲ. ಅರಣ್ಯವಾಸಿಗಳಾದ ಮುನಿಗಳು ಗೃಹಸ್ಥರಿಗೂ ಈ ವ್ರತವು ಅತ್ಯಂತ ಉಪಯೋಗಕಾರಿ ಎಂದು ಹೇಳಿದನು. ಚಳಿಯಿಂದ ಬಾಧೆ ಪಡುವರು, ಹುಚ್ಚರು, ಮುದುಕರು, ರೋಗ ಪೀಡಿತರು, ಬ್ರಹ್ಮಚಾರಿಗಳು ಯಾರೇ ಆಗಲಿ
ಪ್ರಾತಃ ಸ್ನಾನವನ್ನು ಮಾಡದಿದ್ದರೆ ಅವರು ಮುಂದಿನ ಜನ್ಮದಲ್ಲಿ ಚಂಡಾಲರಾಗಿ ಹುಟ್ಟುವರು. ನಂತರ ನೀಚ ಯೋನಿಗಳಲ್ಲಿ ಹುಟ್ಟುವರು. ನಾಯಿ, ಕತ್ತೆ, ಒಂಟೆ, ನರಿ, ತೋಳ ಮೊದಲಾದ ಜನ್ಮಗಳನ್ನು ಎತ್ತಿ ಬಾಧೆ ಪಡುವರು. ಅಲ್ಲದೆ ಮಾಘವ್ರತ ಭಂಗವನ್ನು ಮಾಡುವರು ಆವರ್ಣನೀಯವಾದ ಬಾಧೆಗಳನ್ನು ಅನುಭವಿಸಿ ಬೇಕಾಗಿ ಬರುವುದು. ಮಾಘ ಮಾಸದ ವ್ರತದಲ್ಲಿ ಆಸಕ್ತಿಯುಳ್ಳವನು ಚಂಡಾಲನಾದರೂ ಅವನು ಅತ್ಯಂತ ಪೂಜ್ಯನಾಗುವನು. ವ್ರತಭಂಗ ಮಾಡುವವನು ಅಗ್ರಜಾತಿಯವನಾದರೂ ಚಂಡಾಲನಿಗಿಂತಲೂ ನೀಚನಾಗುವನು. ಯಾವ ಮನುಷ್ಯನು ವೇದಾರ್ಥವನ್ನು ಗ್ರಹಿಸಿ ತನ್ಮೂಲಕ ಮಾಘವ್ರತದ ಅತ್ಯಂತ ಪವಿತ್ರವಾದ ವಿಷಯವೆಂದು ತಿಳಿದುಕೊಂಡು ಸ್ನಾನ ಮಾಡುವನು, ಅವನು ಮೋಕ್ಷವನ್ನು ಪಡೆಯುವನು. ದೇವತೆಗಳಿರ, ನಾವು ಮಾಡುತ್ತಿರುವುದು ಮಾಘವ್ರತವು, ಅದನ್ನು ನಿಮಗೆ ಹೇಳಿದ್ದೇವೆ ಎಂದು ಹೇಳಿದ ಆ ಮುನಿಗಳ ಮಾತನ್ನು ಕೇಳಿ ದೇವತೆಗಳು ತಮ್ಮ ಅಭೀಷ್ಟ ಸಿದ್ಧಿಗಾಗಿ ಕೂಡಲೇ ಸಮುದ್ರ ಸ್ನಾನವನ್ನು ಮಾಡಿದರು. ನಂತರ ದೇವತೆಗಳು ಚತುರ್ಬಾಹು, ಶಂಖಚಕ್ರ, ಗದಾ, ಪದ್ಮಾಧರನು, ಪೀತಾಂಬರಧಾರಿಯು, ಕೌಸ್ತುಭಮಣಿ ಶೋಭಿತನು, ಸನಕಾದಿ ಮುನಿಗಳಿಂದ ಸ್ತೋತ್ರ ಮಾಡಲ್ಪಟ್ಟವನು, ಲಕ್ಷ್ಮೀ ಸಮೇತನೂ ಆದ ಶ್ರೀ ಮಹಾವಿಷ್ಣುವನ್ನು ನೋಡಿ ನಮಸ್ಕಾರ ಮಾಡಿದರು. ತಮ್ಮ ಸ್ತೋತ್ರಗಳಿಂದ ಶ್ರೀಹರಿಯನ್ನು ಸಂತುಷ್ಟನಾಗಿ ಮಾಡಿದರು. 9ನೇ ಅಧ್ಯಾಯ ಮುಗಿಯಿತು. ಮಾಘಪುರಾಣ ಅಧ್ಯಾಯ 10. ವಿಶ್ವಾಮಿತ್ರನ ವಾನರ ಮುಖ ನಿವೃತ್ತಿ. ದೇವತೆಗಳು ಪರಮಾತ್ಮನನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿದರು. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಹರಿಯೇ, ನಿನ್ನನ್ನು ಬಲ್ಲವರು ಎಲ್ಲಿದ್ದಾರೆ? ಅವರು ಕೆಲವರೇ ಮಾತ್ರ. ಎಲ್ಲರೂ ನಿನ್ನ ಮಹಿಮೆಯನ್ನು ಅರಿಯಲಾರದೆ ಪರಮಾತ್ಮನಾದ ನಿನಗೆ ನಮ್ಮ ನಮಸ್ಕಾರವಿರಲಿ. ಸೃಷ್ಟಿಕರ್ತನೂ ಸ್ಥಿತಿಕಾರಕನೂ ಲಯಕರ್ತನೂ ಎಲ್ಲವೂ ನೀನೇ ಆಗಿರುವೆ. ಭೃಗಋಷಿಯೇ ಆದಿಯಾಗಿ ತ್ರಿಮೂರ್ತಿಗಳಲ್ಲಿ ನಿನ್ನನ್ನು ಸರ್ವಶ್ರೇಷ್ಠವೆಂದು ಮನಗಂಡು ತಾವು ಮಾಡುವ ಯಾಗಗಳು ಫಲವನ್ನು ನಿನಗೆ ಅರ್ಪಿಸುತ್ತಿರುವರು. ಚತುರ್ವೇದಗಳನ್ನು ಸಲಹಿದ ಮಹಾಮಹಿಮ ನೀನು. ದೇವಾಸುರರಿಗೆ ಯುದ್ಧವಾದಾಗ ಜಗಳವನ್ನು ಸುಲಭವಾಗಿ ಪರಿಹರಿಸಿದ ಧನ್ವಂತರಿ ನೀನೆ. ನಾವೆಲ್ಲ ನಿಮಿತ್ತ ಮಾತ್ರ. ನಮ್ಮ ಆಗು ಹೋಗುಗಳೆಲ್ಲ ನೀನೇ ಆಗಿರುವೆ. ನೀನು ಭಯವನ್ನುಂಟು ಮಾಡಿಸುವಂತೆ ಭಯವನ್ನು ಹೋಗಲಾಡಿಸುವವನೂ ಆಗಿರುವೆ. ಮೂಢರು, ಮಧಾಂಧರು, ಅಹಂಕಾರಿಗಳು, ರಜೋಗುಣದಿಂದ ಮೆರೆವವರು ನಿನ್ನನ್ನು ಅರಿಯಲಾರರು. ಜಗದೋದ್ಧಾರನಾದ ನೀನು ಅಣುವಿನಲ್ಲಿ ಅಣುವಾಗಿಯೂ ಮಹತ್ತಿನಲ್ಲಿ ಮಹತ್ತಾಗಿಯೂ ಇರುವವನು. ನಿನ್ನ ಭಕ್ತ ಕೋಟಿಯ ಕುರಿತು ಎಷ್ಟು ಹೇಳಿದರೂ ಸಾಲದು. ಪ್ರಹ್ಲಾದ, ಧ್ರುವಕುಮಾರ, ಬಲಿಮಹಾರಾಜ, ಅಂಬರೀಷ ಮೊದಲಾದವರು ನಿನ್ನನ್ನು ಸದಾ ಸ್ತುತಿಸುತ್ತಿರುತ್ತಾರೆ. ಮುನಿಗಳು ತಮ್ಮ ತಪೋಬಲದಿಂದ ನಿನ್ನನ್ನು ತಮ್ಮ ಹೃದಯ ಕಮಲಗಳಲ್ಲಿ ಇಟ್ಟುಕೊಂಡಿದ್ದಾರೆ. ಪರಮಾತ್ಮ, ನಾವು ಅನಾಥರಾಗಿದ್ದೇವೆ. ದೇವಲೋಕದಲ್ಲಿ ದೇವೇಂದ್ರನು ಕಳೆದ 12 ವರ್ಷಗಳಿಂದ ಇಲ್ಲ. ಇದೇ ಸಮಯ ಕಾದಿದ್ದ ಅಸುರರು ನಮ್ಮ ಲೋಕಕ್ಕೆ ಮುತ್ತಿಗೆ ಹಾಕಿ ಶಾಂತಿಗೆ ಭಂಗ ತಂದಿರುವರು. ದಯಮಾಡಿ ಇಂದ್ರನಿರುವ ಜಾಗವನ್ನು ನಮಗೆ ತಿಳಿಸಿ ಎನ್ನಲು ಇಂದ್ರನು ಸುರಲೋಕಕ್ಕೆ ಮುಟ್ಟುವಂತೆ ಮಾಡು. ಇಲ್ಲದಿದ್ದರೆ ನಮಗೆ ಒಬ್ಬ ಒಡೆಯನಾದರೂ ನೀನೇ ಹೇಳು, ಕಾಪಾಡು ಸ್ವಾಮಿ ಎಂದು ಪ್ರಾರ್ಥಿಸಿದರು. ದೇವತೆಗಳ ಸಮಸ್ಯೆ ಏನೆಂದು ತಿಳಿದ ಪರಮಾತ್ಮನು ಅವರಿಗೆ ಉತ್ತರಿಸುತ್ತಾ, ದೇವತೆಗಳೇ, ನಿಮ್ಮ ಒಡೆಯನಾದ ದೇವೇಂದ್ರನು ಮುನಿಶಾಪಕ್ಕೆ ತುತ್ತಾಗಿ ಕತ್ತೆಯ ಮುಖ ತಾಳಿ ಪರ್ವತವೊಂದರ ಗುಹೆಯಲ್ಲಿ ನಿಗೂಢವಾಗಿ ಉಳಿದುಕೊಂಡಿದ್ದಾನೆ. ಅವನು ತಾನು ಸ್ವರ್ಗಕ್ಕೆ ಹಿಂದಿರುಗುವ ಸಾಮರ್ಥ್ಯ ಕಳೆದುಕೊಂಡಿರುತ್ತಾನೆ. ಹೀಗಾಗಲು ಅವನೇ ಕಾರಣ. ಮಿತ್ರವಿಂದನೆಂಬ ಮಹಾಮುನಿಯ ಹೆಂಡತಿಯನ್ನು ಮೋಹಿಸಿಬಿಟ್ಟಿದ್ದಾನೆ. ಮಿತ್ರವಿಂದನು ಕೊಟ್ಟ ಶಾಪದ ಪ್ರಯುಕ್ತ ಇಂದ್ರನು ಕತ್ತೆ ಮುಖದಿಂದ ಅಲಿದುಕೊಂಡು ಬರೇ ಹುಲ್ಲನ್ನು ತಿನ್ನುತ್ತಾ ಗೋಕರ್ಣ ಕ್ಷೇತ್ರದಿಂದ ಉತ್ತರಕ್ಕೆ 20 ಯೋಜನಗಳ ದೂರದಲ್ಲಿರುವ ಪದ್ಮ ಪರ್ವತದ ಗುಹೆಯಲ್ಲಿ ಅಡಗಿಕೊಂಡಿದ್ದಾನೆ. ಅವನಿಗೆ ಹುಲ್ಲೇ ಆಹಾರವಾಗಿದೆ. ನೀವು ಅಲ್ಲಿಗೆ ಹೋಗಿ ಅವನನ್ನು ಬಲವಂತವಾಗಿ ಕರೆದುಕೊಂಡು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯವಾಗುವ ಸಮಯದಲ್ಲಿ ಇಂದ್ರನನ್ನು ತುಂಗಾಭದ್ರಾ ನದಿ ತೀರಕ್ಕೆ ಕರೆದುಕೊಂಡು ಹೋಗಿ ಮಾಘಸ್ನಾನವನ್ನು ಮಾಡಿಸಿ. ಅದರ ಫಲವಾಗಿ ಆಗ ಕತ್ತೆ ರೂಪ ಕಳೆದುಕೊಂಡು ಮೊದಲ ರೂಪವನ್ನು ಪಡೆಯುತ್ತಾನೆ ಮತ್ತು ಶಕ್ತಿ ಸಂಪಾದಿಸಿ ಸ್ವರ್ಗಕ್ಕೆ ಮರಳಿ ಬರುತ್ತಾನೆ ಎಂದು ಸಲಹೆ ಮಾಡಿದನು. ದೇವತೆಗಳು ಚಕಿತರಾಗಿ, ಪರಮಾತ್ಮ, ಗಾರ್ಧಬ ರೂಪದ ದೇವೇಂದ್ರನು ಮೊದಲ ರೂಪವನ್ನು ಹೇಗೆ ಪಡೆಯುವನು?
ಸ್ವರ್ಗಲೋಕಕ್ಕೆ ಮರುಳಿ ಹೇಗೆ ಬರುವನು ಎಂದು ಕೇಳಿದರು. ಶ್ರೀಹರಿಯು, ದೇವತೆಗಳೇ, ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡುವವನು ಎಲ್ಲ ಪಾಪಗಳು ನಾಶವಾಗುತ್ತದೆ. ಆದುದರಿಂದ ಇಂದ್ರನು ಪಾಪಮುಕ್ತನಾಗಿ ತನ್ನ ಕತ್ತೆ ರೂಪ ಕಳೆದುಕೊಂಡು ಮೊದಲಿನಂತೆ ಆಗುವನು. ನಿಮ್ಮ ಅನುಮಾನ ಪರಿಹಾರಕ್ಕಾಗಿ ವಿಶ್ವಾಮಿತ್ರ ಮಹರ್ಷಿಯ ಕತೆ ಹೇಳುವೆನು ಕೇಳಿ. ಹಿಂದೆ ವಿಶ್ವಾಮಿತ್ರನೆಂಬ ಒಬ್ಬ ಮುನಿವರನಿದ್ದನು. ಅವನೊಮ್ಮೆ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಬರುತ್ತಿರಬೇಕಾದರೆ ಗಂಗಾ ನದಿ ತೀರದಲ್ಲಿ ಒಬ್ಬ ಗಂಧರ್ವ ಸ್ತ್ರೀಯನ್ನು ನೋಡಿದನು. ಅವಳು ಸುಂದರಿಯೂ ಲಾವಣ್ಯವತಿಯೂ ಆಗಿದ್ದಳು. ವಿಶ್ವಾಮಿತ್ರನು ಅವಳಿಂದ ಆಕರ್ಷಿತನಾದನು. ವಿಶ್ವಾಮಿತ್ರನಾದರೋ ಗಂಗಾ ಸ್ನಾನಕ್ಕೆ ಅಲ್ಲಿಗೆ ಬಂದಿದ್ದನು. ಆ ಸ್ತ್ರೀಯು ಮಾಘಸ್ನಾನದ ವಿಷಯದಲ್ಲಿ ಉಪೇಕ್ಷೆ ತಾಳಿ ಕೇವಲ ತನ್ನ ಪತಿಯ ಬಲಾತ್ಕಾರಕ್ಕಾಗಿ ಅಲ್ಲಿಗೆ ಬಂದಿದ್ದಳು. ಆದರೆ ಅವಳು ಚಳಿಯಾಗುತ್ತಿದೆ ಎಂದು ಮಾಘಸ್ನಾನ ಮಾಡಲಿಲ್ಲ. ಉಳಿದ ಗಂಧರ್ವರು ಅವಳನ್ನು ಅಲ್ಲಿಯೇ ಬಿಟ್ಟು ತಾವು ಸ್ನಾನಾನಂತರ ಹೊರಟು ಹೋಗಿದ್ದರು. ಇದೀಗ ವಿಶ್ವಾಮಿತ್ರ ಮುನಿಯು ಅವಳನ್ನು ಕಂಡು ಕಾಮೋತ್ತೇಜದಿಂದ ಅವಳನ್ನು ಸಮೀಪಿಸಿ, ಎಲವು ಚೆಲುವೆಯೇ, ನೀನು ಒಂಟಿಯಾಗಿ ಗಂಗಾ ತೀರದ ಅರಣ್ಯದಲ್ಲಿ ಸಂಚರಿಸುತ್ತಿರುವೆ. ನೀನು ಯಾರು? ನಿನಗೆ ಹೆದರಿಕೆಯಾಗುವುದಿಲ್ಲವೇ? ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ. ನೀನು ಒಬ್ಬಳೇ ಇದ್ದಿ, ನಾನು ಒಬ್ಬನೇ ಇದ್ದೇನೆ ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಭೋಗಿಸಿದನು. ವಿಶ್ವಾಮಿತ್ರನಿಗೆ ಬಳಿಕ ತಾನು ಎಂತಹ ತಪ್ಪು ಮಾಡಿದೆ ಎನಿಸಿತು. ಅವನಲ್ಲಿ ವಿವೇಕ ಉದಯಿಸಿತು. ಅಯ್ಯೋ, ಎಂತಹ ತಪ್ಪು ಮಾಡಿಬಿಟ್ಟೆ. ನಾನು ಹೇಳಿ ಕೇಳಿ ಮುನಿ, ಎಲ್ಲವನ್ನು ತೊರೆದು ಸನ್ಯಾಸಿಯಾಗಿ ಇರಬೇಕಾದವನು ನನ್ನಲ್ಲಿ ಕಾಮೋದಯವಾಯಿತಲ್ಲ, ಮೋಹವಶನಾಗಿ ವಿವೇಕ ಕಳೆದುಕೊಂಡೆನಲ್ಲ ಎಂದು ಪಶ್ಚಾತ್ತಾಪ ಪಟ್ಟು ಗಂಗಾ ಸ್ನಾನ ಮಾಡಲು ಧಾವಿಸಿದನು. ಇತ್ತ ಗಂಧರ್ವರು ತಮ್ಮ ಲೋಕ ಸೇರಿದ ಮೇಲೆ ಅವರಲ್ಲಿ ಒಬ್ಬ ತನ್ನ ಹೆಂಡತಿಯನ್ನು ಕಾಣದೆ ಮತ್ತೆ ಅವಳನ್ನು ಹುಡುಕುತ್ತಾ ಗಂಗಾ ತೀರಕ್ಕೆ ಬಂದರು. ತನ್ನ ಹೆಂಡತಿ ವಿಶ್ವಾಮಿತ್ರರೊಡನೆ ಕೂಡಿದುದನ್ನು ಕಂಡು ಸಿಟ್ಟಾದನು. ಗಗನ ಮಾರ್ಗದಿಂದ ಕೆಳಗಿಳಿದು ಬಂದು ಗಂಗಾ ತೀರ ಸಮೀಪಿಸುತ್ತಿದ್ದ ವಿಶ್ವಾಮಿತ್ರನಿಗೆ ವಾನರ ಮುಖವನ್ನು ಹೊಂದು ಎಂದು, ಹೆಂಡತಿಗೆ ಕಲ್ಲಾಗಿ ಬಿದ್ದಿರು ಎಂದು ಶಾಪವಿತ್ತನು. ಬಳಿಕ ತನ್ನ ಲೋಕಕ್ಕೆ ಹಿಂತಿರುಗಿದನು. ಕೇಳಿದಿರಾ? ಇಂದ್ರನಿಗೆ ಕತ್ತೆ ಮುಖವಾದರೆ ಇಲ್ಲಿ ವಿಶ್ವಾಮಿತ್ರನಿಗೆ ಕಪಿಮುಖ. ವಿಶ್ವಾಮಿತ್ರ ಗಂಗಾ ತೀರದಲ್ಲೇ ತನ್ನ ಕಪಿ ಮೂತಿಯೊಂದಿಗೆ ಇರತೊಡಗಿದನು. ಗಂಧರ್ವ ಸ್ತ್ರೀಯು ಕಲ್ಲಾಗಿ ಬಿದ್ದುಕೊಂಡಳು. 12 ವರ್ಷಗಳು ಕಳೆದವು. ಒಂದು ದಿನ ದೈವ ನಿಯಾಮಕವೋ ಎಂಬಂತೆ ತ್ರಿಲೋಕಗಳನ್ನು ಸಂಚಾರ ಮಾಡುತ್ತಾ ಬ್ರಹ್ಮಮಾನಸ ಪುತ್ರರು ದಿವ್ಯಜ್ಞಾನಿಗಳು ಆದ ನಾರದರು ಮಹತೀ ವೀಣೆಯನ್ನು ಹಿಡಿದು ನಾರಾಯಣನ ನಾಮಸ್ಮರಣೆ ಮಾಡುತ್ತಾ ಗಂಗಾ ನದಿ ತೀರಕ್ಕೆ ಬಂದರು. ಅಲ್ಲಿ ಕಪಿಮೂತಿಯ ಮುನಿವರನನ್ನು ಕಂಡು ಚಕಿತರಾದರು. ಅವರು ಏನೂ ನಡೆದಿದೆ ಎಂದು ಊಹಿಸಿ ತಿಳಿದರು. ಅಯ್ಯ ವಿಶ್ವಾಮಿತ್ರ, ನೀನು ಎಲ್ಲವನ್ನೂ ತಿಳಿದ ಜ್ಞಾನಿ. ಕಾಮಕ್ಕೆ ವಶನಾಗಿ ಗಂಧರ್ವ ಸ್ತ್ರೀಯಲ್ಲಿ ಅನುರಕ್ತನಾಗಬಹುದೇ? ಇದುವರೆಗೆ ನೀನು ಕೈಗೊಂಡ ತಪಸ್ಸೆಲ್ಲ ಫಲವೆಲ್ಲ ಕರಗಿ ಹೋಯಿತಲ್ಲ. ನೀನು ದೋಷಮುಕ್ತನಾಗಬೇಕಾದರೆ ನಾನು ಹೇಳಿದಂತೆ ಮಾಡು. ಇದೇ ಮಾಘ ಮಾಸದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಮಾಘಸ್ನಾನವನ್ನು ಮಾಡು. ಬಳಿಕ ಶ್ರೀಹರಿಯ ಪೂಜೆ ಮಾಡು. ಆಗ ನಿನ್ನ ಕಪಿರೂಪದಿಂದ ನಿವೃತ್ತಿ ಹೊಂದುವೆ ಎಂದನು. ನಾರದರ ಮಾತಿನಂತೆ ವಿಶ್ವಾಮಿತ್ರ ಮುನಿಯು ಮಾಘ ಮಾಸ ಬಂದೊಡನೆ ಸಂಕಲ್ಪ ಮಾಡಿ ಗಂಗಾ ನದಿ ಜಲದಿಂದ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಆರಾಧಿಸಿದನು. ಮಾಘಸ್ನಾನದ ಫಲದಿಂದ ವಿಶ್ವಾಮಿತ್ರನ ಕಪಿರೂಪ ಹೋಗಿ ಮೊದಲಿನ ಮುಖವು ಒದಗಿತು. ಶಿಲೆಯಾಗಿ ಬಿದ್ದಿದ್ದ ಗಂಧರ್ವ ಸ್ತ್ರೀಗೆ ಗಂಗಾಜಲ ಸೋಕಿ ಅವಳು ಮೊದಲಿನ ರೂಪವನ್ನು ಧರಿಸಿದಳು. ಅವಳು ಗಂಗಾ ನದಿ ನೀರಿನಲ್ಲಿ ಸ್ನಾನ ಮಾಡಿ ತನ್ನ ಲೋಕಕ್ಕೆ ಹಿಂತಿರುಗಿದಳು. ವಿಶ್ವಾಮಿತ್ರನು ಪಾಪ ಪರಿಹಾರವಾದೊಡನೆಯೇ ತನ್ನ ದಾರಿಯನ್ನು ಹಿಡಿದನು. 10ನೇ ಅಧ್ಯಾಯ ಮುಕ್ತಾಯವಾಯಿತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.